ಡಿಸೆಂಬರ್ 27ನೇ ತಾರೀಕು ಏನ್ ಬಾಬಾ ಸಾಹೇಬ್ರು ಮನುಸ್ಮೃತಿಯನ್ನು ಸುಟ್ರು ಅಲ್ಲ, ನಾವು ಮನುಸ್ಮೃತಿಯನ್ನು ಸುಟ್ರು ಅಂತ ಹೇಳ್ತೇವೆ. ಆದ್ರೆ ನಿಜವಾಗಿ ಅವ್ರು ಸುಟ್ಟದ್ದು ಈ ದೇಶದ ಅಸಮಾನತೆಯನ್ನು ಸುಟ್ಟಿರುವಂತದ್ದು. ಈ ದೇಶ ಸಮಾನತೆಯಿಂದ ಕೂಡಿರ್ತಕ್ಕಂಥದ್ದು ಅಲ್ಲ. ಅದು ಮನುಷ್ಯರನ್ನಾಗಿ ನೋಡಲಾರಂತ ದೇಶ ಇದು. ಒಬ್ಬರನ್ನ ಇನ್ನೊಬ್ಬರನ್ನ ಸರಿಯಾಗಿ ಸಮಾನವಾಗಿ ಕಾಣಲಾರಂತ ದೇಶ ಇದು. ಎಲ್ಲರನ್ನ ಜಾತಿಯಿಂದ ನೋಡಿರುವಂತ ದೇಶ ಇದು. ಬ್ರಾಹ್ಮಣರು ಶ್ರೇಷ್ಠರು, ಉಳಿದವರೆಲ್ಲ ಕನಿಷ್ಠರು ಅನ್ನುವಂತ ತಿಳುವಳಿಕೆ ಇರುವಂತ ದೇಶ ಇದು. ಈ ತರ ಅಸಮಾನತೆ ಇತ್ತಲ್ಲ, ಆ ಅಸಮಾನತೆಯನ್ನು ಸುಡುವುದರ ಮೂಲಕ ಅಂದ್ರೆ ಅದು ಒಂದು ರೂಪಕ. ಅದು ಹೇಗೆ ಆ ರೂಪಕ ಅಂದ್ರೆ ಅಸಮಾನತೆಯನ್ನು ಎತ್ತಿ ಹಿಡಿತಕ್ಕಂತ ಮನುಸ್ಮೃತಿಯನ್ನ ಸುಡೋದ್ರ ಮೂಲಕ ಆ ರೀತಿ ಉತ್ಪಾದನೆ ಮಾಡಿದ್ರು ಅನ್ನೋದು ನಾವು ಗಮನಿಸಬೇಕು. ನಿಮಗೆ ಅದು ಸುಮ್ಮನೆ ಒಂದು ಘಟನೆ ಅಲ್ಲ. ನಾವು ಇಡೀ ವಿಶ್ವವನ್ನು ನೋಡಿದಾಗ ಅನೇಕ ಕ್ರಾಂತಿಗಳಾಗಿದ್ದನ್ನು ನೋಡಿದ್ದೇವೆ. ಫ್ರೆಂಚ್ ಕ್ರಾಂತಿ ಆಗಿದ್ದನ್ನು ನೋಡಿದ್ದೇವೆ, ರಷ್ಯನ್ ಕ್ರಾಂತಿ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಆ ಎಲ್ಲ ಕ್ರಾಂತಿಗಳಿಗೆ ಸಮಾನವಾದಂತ ಕೆಲಸ ಇದು ಅನ್ನೋದನ್ನು ನಾವು ನೆನಪಿಸಿಕೊಳ್ಬೇಕು. ಸಣ್ಣದಲ್ಲ ಇದು, ಅಸಮಾನತೆಯನ್ನು ಸುಟ್ಟಾಕುವುದು ಸಣ್ಣದಲ್ಲ ಇದು. ಇಲ್ಲಿ ಬರೇ ಮನುಷ್ಯರನ್ನಾಗಿ ನೋಡುವಂಥದ್ದು ಮಾತ್ರ ಇರಲಿಲ್ಲ, ಜೊತೆ ಇಲ್ಲಿ ಹೆಣ್ಣು ಗಂಡು ಅನ್ನುವಂಥದ್ದು ಭೇದ ಇತ್ತು. ಹೆಣ್ಣು ಮತ್ತು ಗಂಡನ್ನು ಸಮಾನವಾಗಿ ಕಾಣಲಾರಂತ ದೇಶ ಇದು. ಅವರನ್ನು ಕೂಡ ಒಂದು ಜೀವ ಅಂತ ನೋಡಲಾರಂತ ದೇಶ ಇದು. ಸಮಾನವಾದಂತ ಹೆಣ್ಣು ಮಕ್ಕಳ ಅವಕಾಶಗಳನ್ನು ಕಿತ್ತುಕೊಂಡಿರುವಂತ ದೇಶ ಇದು. ಹೀಗಾಗಿ ಮಹಿಳೆಯರ ಘನತೆಯನ್ನು ಎತ್ತಿಡುವುದಕ್ಕಾಗಿ, ಸಮಾನತೆಯನ್ನು ಎತ್ತಿಡಿಯುವುದಕ್ಕಾಗಿ, ಎಲ್ಲ ಮನುಷ್ಯರ ಗೌರವವನ್ನು ಎತ್ತಿ ಹಿಡಿಯೋದಕ್ಕಾಗಿ ಅದ್ರ ಸಂಕೇತವಾಗಿ ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ಸುಟ್ಟರು ಅನ್ನೋದನ್ನ ನಾವು ಗಮನಿಸಬೇಕು. ಮನುಸ್ಮೃತಿಯನ್ನು ಯಾಕೆ ಸುಟ್ಟರು, ಬೇರೆ ಗ್ರಂಥಗಳನ್ನ ಯಾಕೆ ಸುಡಲಿಲ್ಲ ಅನ್ನುವಂಥದ್ದು ನೋಡಿದ್ರೆ ಮನುಸ್ಮೃತಿ ಎಲ್ಲವನ್ನ ಹಿಡಿದಿಟ್ಟಿತ್ತು. ಮಹಿಳಾ ಅಸಮಾನತೆಯನ್ನ ಎತ್ತಿ ಹಿಡಿರುವಂತ ಗ್ರಂಥ ಯಾವ್ದಾದ್ರು ಇದ್ರೆ ಅದು ಮನುಸ್ಮೃತಿ. ಆ ಕಾರಣಕ್ಕಾಗಿ ಮನುಸ್ಮೃತಿಯನ್ನ ಸುಟ್ಟರು ಅನ್ನೋದನ್ನ ಗಮನಿಸಬೇಕು. ಹಾಗೆ ನೋಡಿದ್ರೆ ನಾವು ಆ ಮನುಸ್ಮೃತಿಯನ್ನ ಸುಡೋದು ಅಂತಂದ್ರೆ ಅದು ಭಗವದ್ಗೀತೆಯನ್ನೇ ಸುಟ್ಟ ಹಾಗೇನೆ. ಅದು ಭಗವದ್ಗೀತೆನ ಅದೇ ಮನೋಧರ್ಮದಿಂದ ಕೂಡಿರುವಂತದ್ದು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇಷ್ಟೆಲ್ಲ ಅಸಮಾನತೆಯನ್ನ ತೊಡೆದು ಹಾಕುವುದಕ್ಕಾಗಿ ಬಾಬಾ ಸಾಹೇಬರು 1927 ಮನುಸ್ಮೃತಿಯನ್ನು ಸುಟ್ಟಾಕಿದ್ರು ನೋಡ್ತಾ ಇದ್ದೇವೆ. ಅದ್ರ ಸಂಕೇತ ಅಂತಂದ್ರೆ ಈ ದೇಶದೊಳಗೆ ಸಮಾನತೆ ಬರಬೇಕು ಅಂತೇಳಿ, ಎಲ್ಲ ಮನುಷ್ಯರ ನಡುವೆ ಸಮಾನತೆ ಬರಬೇಕು ಅಂತೇಳಿ, ಗಂಡು ಹೆಣ್ಣಿನ ನಡುವೆ ಸಮಾನತೆ ಬರಬೇಕು ಅಂತೇಳಿ ಈ ಯೋಚನೆ ನಾವು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಿರುವಂತ ಸಂದರ್ಭದೊಳಗೆ ನೆನಪಿಸ್ಕೊಳ್ತೇವೆ. ಈ ಸಂವಿಧಾನ ಬರೆಯೋದ್ರ ಮೂಲಕ ಬಾಬಾ ಸಾಹೇಬರು ಅದನ್ನ ಜಾರಿ ಮಾಡಿದ್ರು ಅಂತ ಅನ್ಕೊಳ್ತೀವಿ. ಅವ್ರ ಆಲೋಚನೆ 1927 ಹಾಕಿದ್ದು ಅನ್ನೋದು ನಾವು ಯೋಚನೆ ಮಾಡಬೇಕು. ಆದ್ರೆ ಈ ವಿಚಾರಕ್ಕೆ ಬೆಂಬಲ ಕೊಟ್ಟಂತವ್ರು ಯಾರು ಅಂತಂದ್ರೆ ನಮಗೆ ಆಶ್ಚರ್ಯ ಅನಿಸಬಹುದು. 1927 ಮಹಾಟ್ನಲ್ಲಿ ಸಮಾವೇಶ ಆಯ್ತಲ್ಲ, ಆ ಸಮಾವೇಶದೊಳಗಡೆ ಮನುಸ್ಮೃತಿಯನ್ನು ದಹನ ಮಾಡಲಿಕ್ಕೆ ಠರಾವ್ ಮಂಡನೆ ಮಾಡಿದಂಥವ್ರು ಒಬ್ಬ ಬ್ರಾಹ್ಮಣರು, ಕ್ರಿಸ್ತಭಾವನ ಬ್ರಾಹ್ಮಣರು, ಜಿ.ಎನ್. ಸಹಸ್ರಬುದ್ಧಿ ಅನ್ನುವಂಥವ್ರು ಈ ಮನುಸ್ಮೃತಿಯನ್ನು ಸುಡಬೇಕು ಅಂತೇಳಿ ಠರಾವ್ ಪಾಸ್ ಮಾಡಿದ್ರು. ಅದನ್ನ ಅನುಮೋದನೆ ಮಾಡಿದವರು ರಾಜಬೋಧೆ ಅಂತ, ಪಿ.ಎನ್. ರಾಜಬೋಧೆ ಅನ್ನುವಂಥವ್ರು. ಈ ಸಹಸ್ರಬುದ್ಧಿ ಅವರು ಮುಂದೆ ಅಂಬೇಡ್ಕರ್ ಅವರು ಏನ್ ಜನತಾ ಪತ್ರಿಕೆಯನ್ನು ಆರಂಭ ಮಾಡಿದ್ರಲ್ಲ, ಅದು ಸಂಪಾದಕರಾಗಿದ್ರು. ಆಮೇಲೆ ಈ ಪಿ.ಎನ್. ರಾಜಬೋಧೆ ಅದಲ್ಲ, ಅವರು ಮುಂದೆ 1947 ಏನು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಶುರುವಾಯ್ತಲ್ಲ, ಆ ಫೆಡರೇಷನ್ ಜವಾಬ್ದಾರಿ ಕುತ್ಕೊಂಡಿರ್ತಕ್ಕಂಥವ್ರು. ಅಂದ್ರೆ ಬಾಬಾ ಸಾಹೇಬ್ರ ಜೊತೆಗೆ ಎಲ್ಲ ವರ್ಗದ ಜನ ಇದ್ರು, ಬ್ರಾಹ್ಮಣರಿದ್ರು, ಉಳಿದ ಆ ಒಂದು ಮನುಸ್ಮೃತಿಯನ್ನ ಮನು ಅಂತಕ್ಕಂಥ ಒಬ್ಬ ದುಷ್ಟ ಬರೆದಿರತಕ್ಕಂಥ ಆ ಕೃತಿಯನ್ನ ಸುಟ್ಟು ಹಾಕಿ ಮಾದರಿಯನ್ನ ಮನುಷ್ಯತ್ವವನ್ನು ಸಾರಿರ್ತಕ್ಕಂಥ ಏಕೈಕ ಮಹಾನ್ ನಾಯಕ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಪ್ರತಿಯೊಬ್ಬರು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ನೋಡಿ, 98 ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿವರೆಗೂ ಈ ಚಳುವಳಿಗಳು ಹೀಗೆ ಮಾಡ್ತಾನೆ ಬರ್ತಾ ಇದಾವೆ. ಬಹುಶಃ ಈ ದೇಶದಲ್ಲಿ ಶರೀಫ್ ಅವರು ಹಾಡ್ತಾ ಒಂದು ಮಾತು ಹೇಳಿದ್ರು, ಹಾಡಿನೊಳಗಿನ ಎಲ್ಲವೂ ಇತ್ತು,
ನೀವು